ಹಾಗೂ PDOಸು ಮತ್ತು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಅನಿಮಲ್ ಹಸ್ಬೆಂಡ್ರಿ ಇವರೆಲ್ಲ ಅವರೊಂದಿಗೆಲ್ಲ ಇವತ್ತು ಮೀಟಿಂಗ್ ಮಾಡಿದ್ವಿ. ಮೀಟಿಂಗ್ ಮಾಡೋ ಉದ್ದೇಶ ಏನಂತ ಹೇಳಿದ್ರೆ, ರಸ್ತೆಯಲ್ಲಿ ಇರ್ತಕ್ಕಂಥ ಬಿಡಾಡಿ ದನಗಳನ್ನ ಅದನ್ನು ಹಿಡಿದು ಗೋಶಾಲೆಗೆ ಕಳಿಸೋ ಬಗ್ಗೆ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂದರೆ, ಈಗ ರಸ್ತೆಯಲ್ಲಿ ನಮ್ಮ ರೈತರದ್ದು ದನ ಇದೆ, ರಸ್ತೆಯಲ್ಲಿ ಬಿಟ್ಟಿರ್ತಾರೆ, ರಸ್ತೆಯಲ್ಲಿ ಬಂದಿರುತ್ತೆ. ಅದಕ್ಕೋಸ್ಕರ ನಾವು PDO ಅವ್ರಿಗೆ ಮತ್ತು EO ಅವ್ರಿಗೆ ಹೇಳಿದ್ವಿ, ವಿತಿನ್ 7 days ಒಳಗೆ ಯಾರ್ಯಾರು ಓನರ್ ದನ ಇರುತ್ತೆ ಅವ್ರು ತೊಗೊಂಡೋಗಿ ಅವ್ರ ದನದ ಕೊಟ್ಟಿಗೆಯಲ್ಲಿ ಕಟ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ರಸ್ತೆಗೆ ಬಿಡೋಂಗಿಲ್ಲ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ, ನಮ್ಮಲ್ಲಿ ರಸ್ತೆ ಅಪಘಾತಗಳು ಜಾಸ್ತಿ ಆಗ್ತಾಯಿದೆ. ಈ ನಮ್ಮ ಜಿಲ್ಲೆಯಲ್ಲಿ ತುಂಬ ಜನ ನಮಗೆ ಶಿವಮೊಗ್ಗ ಕಡೆಯಿಂದ ನಮ್ಮ ಶೃಂಗೇರಿಗೆ, ಹೊರನಾಡಿಗೆ ತುಂಬ ಭಕ್ತಾದಿಗಳು ಬಂದು ಹೋಗ್ತಾ ಇರ್ತಾರೆ. ಈ ಅರ್ಲಿ ಮಾರ್ನಿಂಗ್ ಬೆಳಗಿನ ಜಾವದಲ್ಲಿ ಹೋಗಬೇಕಾದಾಗ ಈ ರಸ್ತೆಯಲ್ಲಿ ದನ ಇರೋದು, ಅದನ್ನು ಅವಾಯ್ಡ್ ಮಾಡೋಕ್ಕೆ ಹೋಗಿಯೇ ಆಕ್ಸಿಡೆಂಟ್ಗಳಾಗ್ತಾಯಿದೆ. ಕೆಲವೊಂದು ಟೈಮು ಡೆತ್ತು ಆಗಿದೆ. ಇದನ್ನೆಲ್ಲ ಸ್ವಲ್ಪ ನಾವು ಅವಾಯ್ಡ್ ಮಾಡಬೇಕಾಗಿದೆ. ಆದ್ದರಿಂದಾಗಿ ನಾವು ಒಂದು ಕಾರ್ಯಾಚರಣೆ ಮಾಡಬೇಕು ಅಂತ ಹೇಳಿಬಿಟ್ಟು ಇವತ್ತು ಮೀಟಿಂಗ್ ಮಾಡಿದ್ದೀವಿ. ಆದ್ದರಿಂದ ಎಲ್ಲ ನಮ್ಮ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರು ನಮಗೆ ಸಹಕಾರ ಕೊಡಬೇಕು, ರೈತರು ಸಹ ಸಹಕಾರ ಕೊಡಬೇಕು. ಈಗ ವಿತಿನ್ 7 days ಒಳಗೆ ಎಲ್ಲ ರೈತರಿಗೆ ನೋಟಿಸ್ ಕೊಡ್ತಾರೆ. ಅವರವರು ಏನೇನು ದನ ಇದೆ, ಅವರು ಅಂದರೆ ಅವರು ಹಸು ದನ ಏನೇನಿದೆ ಅವರು ತೊಗೊಂಡು ಅವ್ರ ಕೊಟ್ಟಿಗೆಯಲ್ಲಿ ಕಟ್ಕೊಬೇಕು. ಅದು ಅಕಸ್ಮಾತ್ ಇಲ್ಲ ಅಂತ ಹೇಳಿದ್ರೆ, ನಾವು ಕಾರ್ಯಾಚರಣೆ ಮುಖಾಂತರ ಪ್ರತಿ ಗ್ರಾಮ ಪಂಚಾಯತಿ ಕಡೆಯಿಂದ ನಾವು ಅದನ್ನು ಗೋಶಾಲೆಗೆ ಕಳಿಸೋ ನಮ್ಮದೊಂದು ಕಮಿಟಿ ರಚನೆ ಮಾಡ್ಕೊಂಡಿದ್ವಿ. ಪೊಲೀಸ್ ಇಲಾಖೆ ಮತ್ತು ನಮ್ಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ EO ಅವರು ಮತ್ತು ನಮ್ಮ ಅನಿಮಲ್ ಹಸ್ಬೆಂಡ್ರಿ ನಾವೆಲ್ಲ ಒಂದು ಕಮಿಟಿ ಮಾಡಿಕೊಂಡು ಅದನ್ನು ದನ ಹಿಡಿಯೋ ಕಾರ್ಯಕ್ರಮ ಮಾಡಿ ಅದನ್ನು ಗೋಶಾಲೆಗೆ ಕಳಿಸೋದು ನಾವು ಮಾಡ್ತೀವಿ. ಈ ಒಂದು ಕಾರ್ಯಕ್ಕೆ ಎಲ್ಲ ರೈತರು ಮತ್ತು ಸಾರ್ವಜನಿಕರೆಲ್ಲ ಸಹಕಾರ ಕೊಡಬೇಕಂತ ಪೊಲೀಸ್ ಇಲಾಖೆಯಿಂದ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಧನ್ಯವಾದಗಳು. ಸದಾ ನಿಮ್ಮೊಂದಿಗೆ ನ್ಯೂಸ್ ಹಬ್ ಕೊಪ್ಪ ಚಿಕ್ಕಮಗಳೂರು.